ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೀನಪ್ಪ ಅಂದರೆ, ನಿಮಗೆ ಗೊತ್ತಿರ್ಬೋದು, ನಮ್ಮ ಹಾಸನದ ಸಂಸದರಾಗಿದ್ದಂತಹ ಮಾಜಿ ಸಂಸದರು ಪ್ರಜ್ವಲ್ ರೇವಣ್ಣನವರಿಗೆ ಜೀವಾವಧಿ ಶಿಕ್ಷೆ ಆಯಿತು. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅಡ್ವೊಕೇಟ್ ಕಾರ್ತಿಕ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಇದೊಂಥರ ಇತಿಹಾಸದಲ್ಲೇ ಒಂದು ಹೆಸರು ಮಾಡೋ ಥರ ಒಂದು ತೀರ್ಪು ಇದು ಕೋರ್ಟಲ್ಲಿ. ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಿಮ್ಮ ಇದರಿಂದ ಎಕ್ಸ್ಪ್ಲನೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ವೀಕ್ಷಕರಿಗೆ ಅರ್ಥ ಆಗುತ್ತೆ. ಈಗ ಅವರಿಗೆ ಒಂದು ಜೀವಾವಧಿ ಶಿಕ್ಷೆ ಅಂತ ಏನೋ ಪ್ರಕಟ ಆಯಿತು. ಸೊ ಅಂದರೆ ಯಾವ ಥರ ಇರುತ್ತೆ ಸರ್ ಅದು? ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು? ಏನು 14 ಇಯರ್ಸ್ ಯಾವ ಥರ ಅದು? ಇಲ್ಲ 14 ಇಯರ್ಸ್ ಅಲ್ಲ, ಈಗಾಗಲೇ ಜಡ್ಜ್ಮೆಂಟ್ ಹೊರಬಂದಿದೆ. ನಾನು ಡೇ 1 ನಿಮ್ಮ ಮೀಡಿಯಾಗಳಲ್ಲೇ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಸೊ ಈಗ ಜೀವಾವಧಿ ಶಿಕ್ಷೆ ಮಾನ್ಯ ಸತ್ರ ನ್ಯಾಯಾಲಯ ಕೊಟ್ಟಿದೆ. ಅಂದರೆ ಜೀವ ಇರೋವರೆಗೂ ಅವರು ಜೈಲಲ್ಲೇ ಇರಬೇಕು ಅಂತ ಒಂದು ಜಡ್ಜ್ಮೆಂಟ್ ಹೊರ ಹಾಕಿದೆ. ಅವರು ಈ ಒಂದು ಪ್ರಕರಣದಲ್ಲಿ ಏನಿದೆ, ರೇಪ್ ಕೇಸ್ ಏನು ಅವ್ರ ಮೇಲೆ ಹಾಕಿದ್ರು ಅದು ಪ್ರೂವ್ ಆಗಿದೆ ಅಂತ ಹೇಳಿಬಿಟ್ಟು ಮಾನ್ಯ ಸತ್ರ ನ್ಯಾಯಾಲಯ ಜೀವ ಇರೋವರೆಗೂ ಇವರು ಜೈಲಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಒಂದು ಜಡ್ಜ್ಮೆಂಟ್ ಹೊರ ಹಾಕಿದೆ. ಸರ್ ಇದರಲ್ಲಿ ಇನ್ನೊಂದು ವಿಶೇಷ ಅಂತಂದರೆ, ಯಾವುದೇ ಒಂದು ಕ್ರಿಮಿನಲ್ ಮೊಕದ್ದಮೆ ಆಗ್ಬೋದು, ಏನೇ ಒಂದು ಇದಾಗ್ಬೋದು, ಆಲ್ಮೋಸ್ಟ್ ಒಂದು 5-6 ವರ್ಷ, 4 ವರ್ಷ, ಅಟ್ಲೀಸ್ಟ್ ಒಂದು 3-4 ವರ್ಷ ಆಗುತ್ತೆ. ಇದು ಆದಷ್ಟು ಬೇಗನೆ ಆಯಿತು. ಆಲ್ಮೋಸ್ಟ್ ಒಂದು 7ರಿಂದ 1 ವರ್ಷದೊಳಗಡೆ ತೀರ್ಪು ಬಂತು. ಹೇಗೆ ಸರ್, ಯಾವ ರೀತಿ ಟ್ರಯಲ್ಸ್ ಎಲ್ಲ ಆಗಿರ್ಬೋದು? ಅಂದರೆ ಯಾವುದೇ ಒಂದು ರೇಪ್ ಕೇಸ್ ನೀವು ತಗೊಂಡ್ರೆ ಅದು ಆದಷ್ಟು ಬೇಗ ಸ್ಪೀಡಿ ಡಿಸ್ಪೋಸಲ್ ಆಫ್ ದಿ ಟ್ರಯಲ್ ಮಾಡಬೇಕಂತ ಹೇಳ್ಬಿಟ್ಟು ಮಾನ್ಯ ಹೈಕೋರ್ಟ್ಗಳು ಹಾಗೂ ಸುಪ್ರೀಂ ಕೋರ್ಟು ಹೇಳುತ್ತೆ. ಮತ್ತು CRPCಯಲ್ಲೂ ಅದ್ರ ರಿಗಾರ್ಡಿಂಗ್ ಪ್ರಾವಿಷನ್ಸ್ ಇದೆ. ಬಟ್ ಈ ಕೇಸಲ್ಲಿ ಸ್ವಲ್ಪ ಬೇಗನೆ ಆಗಿದೆ, ಅದು ಸಂತೋಷ. ವಿ ವೆಲ್ಕಮ್ ದಿ ಜಡ್ಜ್ಮೆಂಟ್ ವಾಟ್ ಎವರ್ ದಿ ಲೋಯರ್ ಕೋರ್ಟ್ ಹ್ಯಾಸ್ ಗಿವನ್. ಬಟ್ ಇದೇ ಥರ ಬೇರೆ ಎಲ್ಲ ಕೇಸ್ಗಳಲ್ಲೂ ಅದು ಆಗಬೇಕಾಗಿದೆ. ಇದು ಒಂದೇ ಕೇಸ್ ಅಂತ ಅಲ್ಲ. ಮತ್ತು ನೋಡಿ, ನಮ್ಮದು ಹಲವಾರು ಕೇಸ್ಗಳಿದೆ. ಅದು 2 ವರ್ಷ 3 ವರ್ಷ ಆಗಿದೆ ಮರ್ಡರ್ ಕೇಸ್ಗಳು. ಅದರಲ್ಲಿ ಇನ್ನೂ ಚಾರ್ಜ್ ಆಗಿ ಯಾವುದೇ ರೀತಿ ಎವಿಡೆನ್ಸ್ ಸ್ಟಾರ್ಟ್ ಆಗೇ ಇಲ್ಲ. ಸೊ ಆ ಕೇಸ್ಗಳಲ್ಲೂ ಇದೇ ರೀತಿ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡಬೇಕಾಗಿ ಬರುತ್ತೆ. ಸೊ ಇದು ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಜಡ್ಜ್ಮೆಂಟ್ ವಾಟ್ ಎವರ್ ದಿ ಸೆಷನ್ಸ್ ಕೋರ್ಟ್ ಹ್ಯಾಸ್ ಗಿವನ್. ಸೊ ಇದು ನಮ್ಮ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ನೋಡೋದಾದರೆ ಇದೊಂದು ಭಾಳ ಬ್ಯೂಟಿಫುಲ್ ಆದಂಥ ಜಡ್ಜ್ಮೆಂಟು, ನ್ಯಾಯ ಸಿಕ್ಕಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಹಂಗೆ ನಾನೇ ಆ್ಯಸ್ ಎ ಲೇ ಮ್ಯಾನ್ ನೋಡೋದಾದರೆ, ವಿತೌಟ್ ಸೀಯಿಂಗ್ ಇಟ್ ಇನ್ ದಿ ಪರ್ಸ್ಪೆಕ್ಟಿವ್ ಆಫ್ ಎ ಲಾ ಮ್ಯಾನ್, ಒಬ್ಬ ಲೇ ಮ್ಯಾನ್ ಆಗಿ ಸಾರ್ವಜನಿಕನಾಗಿ ನಾನು ನೋಡಬೇಕಾದ್ರೆ ಇದು ಒಂದು ವೆರಿ ಬ್ಯೂಟಿಫುಲ್ ಆದ ಜಡ್ಜ್ಮೆಂಟು. ಏನು ತಪ್ಪು ಮಾಡಿದ್ದಾರೆ ಅವರು, ಅದಕ್ಕೆ ನ್ಯಾಯಾಲಯ ಶಿಕ್ಷೆ ಕೊಟ್ಟಿದೆ ಅಂತ ತಾವೆಲ್ಲರೂ ಅಂದ್ಕೊಂಡಿದ್ದೀರಾ. ಅಂದರೆ ಇವಾಗ ಸರಿಯಾದ ಸಾಕ್ಷಿ ಇದ್ದರೆ, ಯಾವುದೇ ಪ್ರಕರಣ ಆಗ್ಬೋದು, ಸರಿಯಾದ ಸಾಕ್ಷಿ, ಸರಿಯಾದ ವಿಡಿಯೋ ಸಾಕ್ಷಿ ಆಗ್ಬೋದು, ಅಥವಾ ಒಂದು ಏನು ನಿಮಗೆ ಕಾನೂನಿಗೆ ಬೇಕಾದಂತಹ ಏನು ಸಾಕ್ಷಿ ಕೇಳುತ್ತೋ ಅದು ಸರಿಯಾದ ಸಾಕ್ಷಿ ಇದ್ದರೆ ಯಾವ ದೊಡ್ಡ ಪ್ರಭಾವಿ ಆದರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತೀರಾ? ಅಂದರೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅದು ಒಂದು. ಅದು ನೀವು ಹೇಳ್ತಾ ಇದ್ದೀರಾ. ಆ್ಯಸ್ ಎ ಲಾಯರ್ ನಾನು ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಈ ಜಡ್ಜ್ಮೆಂಟಲ್ಲಿ ಯಾವುದೇ ರೀತಿಯಾದ ಒಂದು ಇದು ಇಲ್ಲ. ಯಾಕಂತ ಹೇಳಿದ್ರೆ ಇದು ಇನ್ನು ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಹೈಕೋರ್ಟ್ಗೆ ಇನ್ನೂ ಅಪೀಲ್ ಮಾಡ್ಬೋದು ಅವರು. ನೆಕ್ಸ್ಟು ಈ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಅದರ ರಿಗಾರ್ಡಿಂಗು ಅಪೀಲ್ ಮಾಡುವಂಥ ಪ್ರಾವಿಷನ್ ಇದೆ. ಮತ್ತು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ. ಈ ತೀರ್ಪಿನ ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕಗೆ ಅವರು 374 ಅಂಡರಲ್ಲಿ ಅಪೀಲ್ ಹಾಕ್ಬೋದು. ಆ ಅಪೀಲಿನ ಪ್ರಕಾರ ಆ ಅಪೀಲ್ ಇನ್ನೂ ಸಸ್ಟೈನ್ ಆಗುತ್ತೆ. ಅದು ಪೆಂಡಿಂಗ್ ಇರುವಾಗಲೇ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಬರ್ತದೆ, 389 ಸೆಕ್ಷನ್ ಬರುತ್ತೆ. ಆ ಒಂದು ಸೆಕ್ಷನ್ ಪ್ರಕಾರವಾಗಿ ಇವರು ಅದೊಂದು ಅಡಿಷ್ನಲ್ ಇದು ಒಂದು ಸಲ್ಲಿಸ್ಬಿಟ್ಟು ಮಾನ್ಯ ಕೋರ್ಟ್ಗೆ ಸಲ್ಲಿಸ್ಬಿಟ್ಟು ಅಪ್ಲಿಕೇಶನನ್ನು ಇವರು ಬೇಲನ್ನು ತೊಗೊಳ್ಬೇಕಾಗಿರುವಂಥ ಒಂದು ಸಾಧ್ಯತೆ ಇರ್ತದೆ. ಅದು ಮಾಡ್ಬೋದು, ಅದೊಂದು ಪ್ರಾವಿಷನ್ನು ಇದೆ. ಸೊ ಈ ಥರ ಇದೆ ಸರ್. ಸೊ ಅಂದರೆ ಇವರಿಗೆ ಈಗ ನೆಕ್ಸ್ಟ್ ಸ್ಟೆಪ್ ಆಪ್ಷನ್ನು ಹೈಕೋರ್ಟ್ಗೆ ಹೋಗ್ಬೋದು, ಅದಾದಮೇಲೆ ಅದರಲ್ಲೆಲ್ಲ ಆದಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು. ಹೈಕೋರ್ಟ್ಗೂ ಹೋಗ್ಬೋದು. ಈಗ ಏನು ಜಡ್ಜ್ಮೆಂಟ್ ಹೊರ ಹಾಕಿದೆ ಮಾನ್ಯ ನ್ಯಾಯಾಲಯ, ಆ ಒಂದು ಜಡ್ಜ್ಮೆಂಟ್ನ ಕಾಪಿಯನ್ನು ಇಟ್ಕೊಂಡು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ಗೆ ಹೈಕೋರ್ಟ್ಗೆ ಹೋಗ್ಬೋದು ಅಪೀಲ್ ಮಾಡಿಬಿಟ್ಟು. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಇನ್ ಕೇಸ್ ಹೈಕೋರ್ಟಲ್ಲಿ ಬೇಲ್ ಆಯಿತು ಅಂತ ತಿಳ್ಕೊಳ್ಳಿ, ಇಲ್ಲಿಗೆ ಮುಗಿಯುತ್ತೆ. ಇನ್ ಕೇಸ್ ಹೈಕೋರ್ಟನು ಈ ಸತ್ರ ನ್ಯಾಯಾಲಯ ಏನು ಹೊರಹಾಕಿದೆ ಜಡ್ಜ್ಮೆಂಟ್, ಅದೇ ಜಡ್ಜ್ಮೆಂಟ್ನ ಅಪ್ಹೋಲ್ಡ್ ಮಾಡ್ದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸುಪ್ರೀಂ ಕೋರ್ಟು ಅಪ್ಹೋಲ್ಡ್ ಮಾಡ್ದಲ್ಲಿ ತಿರ್ಗಾ ಅದನ್ನು ರಿವ್ಯೂ ಪೆಟಿಷನ್ ಅಂತ ಕರೀತಾರೆ, ರಿವ್ಯೂ ಹಾಕ್ಬೋದು.
ಲಾರ್ಜರ್ ಬೆಂಚಿಗೆ ಅದನ್ನು ರೆಫರ್ ಮಾಡ್ತಾರೆ ರಿವ್ಯೂ ಪಿಟಿಷನ್ ಅಂತ ಹೇಳಿದರೆ. ಅದರಲ್ಲೂ ಸೇಮ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಲೋಯರ್ ಕೋರ್ಟಿಂದ ಹೈಕೋರ್ಟ್ ಕರೆಕ್ಟಾಗಿ ಕೊಟ್ಟಿದೆ, ಸುಪ್ರೀಂ ಕೋರ್ಟು ಅದನ್ನು ಎತ್ತಿ ಹಿಡಿದಿದೆ ಅಂತ ಹೇಳಿದಲ್ಲಿ ನೆಕ್ಸ್ಟು ಮರ್ಸಿ ಪಿಟಿಷನ್ ಅಂತ ಬರುತ್ತೆ. ಓಕೆ, ಅದು ಆರ್ಟಿಕಲ್ 161 ಮತ್ತು ಆರ್ಟಿಕಲ್ 72 ಅಂಡರಲ್ಲಿ ಬರುತ್ತೆ. ಯಾಕಂದರೆ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಗವರ್ನರ್ಗೆ ಮತ್ತು ಮಾನ್ಯ ಪ್ರೆಸಿಡೆಂಟ್ಗೆ ಅದನ್ನು ಏನು ಶಿಕ್ಷೆ ವಿಧಿಸಿದ್ದಾರೆ ಕೋರ್ಟು, ಅದನ್ನ ಕಮ್ಮಿ ಮಾಡುವಂಥ ಅಥವಾ ಮಾಫಿ ಮಾಡುವಂಥ ಎಲ್ಲ ಪವರ್ಸು ಈ ಒಂದು ಆರ್ಟಿಕಲ್ಸಲ್ಲಿ ಇರುತ್ತೆ. ಸೊ ಅವರು ಅದನ್ನು ಮಾಫಿ ಮಾಡ್ಬೋದು ಅಥವಾ ಸೆಂಟೆನ್ಸ್ನ ಕಮ್ಮಿ ಮಾಡ್ಬೋದು. ಸೊ ಇವೆಲ್ಲ ಪ್ರಾವಿಷನ್ಸು ನಮ್ಮ ಕಾನೂನಿನ ಅಡಿಯಲ್ಲಿ ಇದೆ. ಅಂದರೆ ಇವಾಗ ಆ್ಯಕ್ಚುಲಿ 1-2 ಪ್ರಕರಣಗಳಲ್ಲಿ ಅಷ್ಟೇ ಅವ್ರಿಗೆ ಶಿಕ್ಷೆ ತೀರ್ಪು ಬಂದಿರೋಂಥದ್ದು. ಯಾವುದೋ ಒಂದು ಅವರ ಮನೆ ಕೆಲಸದ ಕೇಸ್ ಮೇಲೆ, ಅತ್ಯಾಚಾರದ ಪ್ರಕರಣ ಮೇಲೆ. ಯಾಕೆಂದರೆ ಅವ್ರ ಮೇಲೆ ತುಂಬ ಪ್ರಕರಣಗಳಿದೆ, ಒಂದಲ್ಲ ಎರಡಲ್ಲ, ಒಂದು 100,000 ಪ್ರಕರಣಗಳಿದೆ. ಈಗ ಒಂದು ವೇಳೆ ಈ ಕೇಸ್ ನಡೀತಾ ಇರುತ್ತೆ, ಇದ್ರ ಜೊತೆಗೆ ಬೇರೆ ಪ್ರಕರಣಗಳೂ ನಡೀತಾ ಇರುತ್ತಲ್ಲ, ಅದ್ರದ್ದು ತೀರ್ಪು ಮತ್ತೆ ಅಂದರೆ ಯಾವ ಥರ? ಈಗ ಇದ್ರದ್ದು ಕೇಸ್ ಸಪ್ರೇಟ್ ನಡೀತಾ ಇರುತ್ತೆ, ಮತ್ತೆ ಬೇರೆ ಕೇಸ್ಗಳಿದೆ ನೋಡಿ, ಇದ್ರ ಜೊತೆ ಇನ್ನು 2-3 ಅಡಿಷನಲ್ ಆಗಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಟ್ರಯಲ್ಸ್ ನಡೀತಾ ಅದು ಇನ್ನೂ ಟ್ರಯಲ್ಗೆ ಕಂಡಕ್ಟ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿದಾರೋ, ಚಾರ್ಜ್ ಆಗಿದೆಯೋ, ಇಲ್ಲ ಅದು ಟ್ರಯಲ್ಸ್ ನಡೀತಾ ಇದೆ ಅಂತ ಕೇಳಿದಂತ ಅದೇನು ಮಾಹಿತಿ ಇಲ್ಲ. ಸೊ ಅದೇ ಡಿಫ್ರೆಂಟ್. ಆ 3 ಕೇಸು ಟ್ರಯಲ್ ನಡಿಬೇಕಾಗಿದೆ. ಅದನ್ನ ಬಿಟ್ಟು ಈ ಒಂದೇ ಒಂದು ಕೇಸಲ್ಲಿ ಏನಾಗಿದೆ, ಮಾನ್ಯ ನ್ಯಾಯಾಲಯ ಜಡ್ಜ್ಮೆಂಟನ್ನು ಹೊರ ಹಾಕಿದೆ. ಈ ಜಡ್ಜ್ಮೆಂಟಲ್ಲಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟನ್ನು ಕೊಟ್ಟಿದೆ. ಈಗ ಅವ್ರಿಗೆ ಪ್ರಜ್ವಲ್ ಅವ್ರಿಗೆ ಇರುವಂತಹ ಆಪ್ಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಹೈಕೋರ್ಟ್ಗೆ ಅಪೀಲ್ ಮಾಡುವಂತಹ ಆಪ್ಷನ್ಸ್ ಇರುತ್ತೆ. ಸೆಂಟೆನ್ಸ್ ಏನು ಕೊಟ್ಟಿದೆ ಅದನ್ನು ಕಮ್ಮಿ ಮಾಡುವಂತಹ ಒಂದು ಪ್ರಾವಿಷನ್ನು ಇದೆ. ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಕರಿತೀವಿ, ಅದು ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಕೇಸಲ್ಲಿ ಈ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರಲ್ಲ, ಇದು ಕಾನೂನಿನ ಅಡಿಯಲ್ಲಿ ನೋಡ್ಬೇಕಂತ ಹೇಳಿದ್ರೆ ಓನ್ಲಿ ಆನ್ ದ ಬೇಸಿಸ್ ಆಫ್ ಸೋಲ್ ಬೇಸಿಸ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಬೈ ದಿ ವಿಕ್ಟಿಮ್ ಲೇಡಿ ಏನಿದ್ದಾರೆ, ಆ ಒಂದು ಸ್ಟೇಟ್ಮೆಂಟ್ ಮೇಲೆ ಈ ಒಂದು ಕನ್ವಿಕ್ಷನ್ ಮಾಡಿದ್ದಾರೆ. ಬೇರೆ ಯಾವುದೇ ರೀತಿಯಾದ ಡಿಫೆನ್ಸ್ ಏನೇನು ಅವ್ರು ಕೊಟ್ಟಿದ್ದಾರೆ, ಆ ಡಿಫೆನ್ಸನ್ನು ಅವರು ಸರಿಯಾಗಿ ಪರಿಗಣನೆ ಮಾಡಿಲ್ಲ ಅಂತ ನನಗೆ ಬಂದಿರೋ ಮಾಹಿತಿ. ಓಕೆ, ಸೊ ಅಂದರೆ ಈಗ ನೆಕ್ಸ್ಟು ನೀವು ಹೈಕೋರ್ಟ್ಗೆ ಹೋದಾಗ ಜಸ್ಟ್ ಶಿಕ್ಷೆ ಪ್ರಮಾಣ ಮಾತ್ರ ಕಡಿಮೆ ಮಾಡ್ಬೋದು, ಅಥವಾ ಡಿಫೆನ್ಸ್ ಮಾಡಿ ಏನು ತಪ್ಪಿತಸ್ಥ ಅಂತಿದ್ರು ಅದನ್ನು ತೆರವು ಮಾಡ್ಬೋದು? ಇಲ್ಲ, ಈಗ ಇವರು ಡಿಫೆನ್ಸು ಹೇಳಿರ್ತಾರೆ, ಏನೇನು ಇವ್ರ ಕಡೆಯಿಂದ ಡಿಫೆನ್ಸ್ ಇರುತ್ತೆ, ಪ್ರಜ್ವಲ್ ಅವ್ರ ಕಡೆಯಿಂದ ಹೇಳಿರ್ತಾರೆ ಏನೇನು ಡಿಫೆನ್ಸ್ ಇದೆ. ಡಿಲೇ ಇನ್ ಲಾಡ್ಜಿಂಗ್ FIR, ಯಾಕೆ ಎಷ್ಟು ದಿನ ಆಯಿತು FIR, ಯಾಕೆ 4 ವರ್ಷಗಳ ಕಾಲ ಡಿಲೇ ಆಗಿದೆ, ಏನಕ್ಕೆ ಅಷ್ಟು ವರ್ಷಗಳ ಕಾಲ ಏನು ಮಾಡ್ತಾ ಇದ್ರಿ ನೀವು, ಅದೊಂದು ಮೇನ್ ಡಿಫೆನ್ಸ್ ಆಗುತ್ತೆ. ಮತ್ತೆ ಇವರೇ ತಾನಾಗ್ತಾನೆ ಇವ್ರು ಬಂದು ಕಂಪ್ಲೇಂಟನ್ನು ಕೊಟ್ಟಿಲ್ಲ. ಈ ಕಂಪ್ಲೇಂಟು ಆ ವಿಡಿಯೋಗಳು ಹೊರ ಬಂದ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದು ಒಂದು ಮೇನ್ ಡಿಫೆನ್ಸ್ ಆಗುತ್ತೆ. ಇಷ್ಟು ವರ್ಷಗಳ ಕಾಲ ಏನಕ್ಕೆ ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ, ಮತ್ತೆ ಆ ಒಂದು ವಿಡಿಯೋಗಳಲ್ಲಿ ಏನಿದೆ ಅದರಲ್ಲಿ ಸೆಕ್ಷನ್ 376 ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಅನ್ಕನ್ಸೆನ್ಷುಯಲ್ ಸೆಕ್ಷುಯಲ್ ಆ್ಯಕ್ಟ್ ಆರ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಬಗ್ಗೆ ಮಾತಾಡುತ್ತೆ. ಆ ವಿಡಿಯೋಗಳಲ್ಲೇ ನೋಡೋದಾದರೆ ಇಟ್ಸ್ ಆಲ್ ಕನ್ಸೆನ್ಷಿಯಲ್ ಥರ ನಮಗೆ ಕಾಣಿಸುತ್ತೆ. ದಿಸ್ ಈಸ್ ಪಾಯಿಂಟ್ ನಂಬರ್ 1. ಯಾಕಂದರೆ ಸೆಕ್ಷನ್ನೇ ಅದೇ ಹೇಳುತ್ತೆ, ಅದರಲ್ಲಿ ರೆಸಿಸ್ಟ್ ಮಾಡೋದಾಗಲಿ ಬೇರೆ ಒಂದು ಮಾಡೋದಾಗಲಿ ಇಲ್ಲ. ಮತ್ತು ಇದರಲ್ಲಿ ಏನಾಗಿದೆ, ಡಿಲೇ ಆಗಿದೆ FIR ಲಾಡ್ಜ್ ಮಾಡೋದ್ರಲ್ಲಿ. ವಿಡಿಯೋ ಹೊರ ಬಂದ ಮೇಲೆ ಇವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮತ್ತು ಆ ಸ್ಟೈನ್ಸ್ ಏನಿದೆ, ಅವರು ಒಂದು ಸೀರೆ ಮೇಲೆ ಸ್ಟೈನ್ಸ್ ಇದೆ ಅಂತ ಹೇಳ್ತಾರೆ. ಆ ಸ್ಟೈನ್ಸು 3-4 ವರ್ಷಗಳ ಕಾಲ ಅದು ಸಸ್ಟೈನ್ ಆಗಲ್ಲ. ಸೈಂಟಿಫಿಕಲಿ ಸ್ಪೀಕಿಂಗ್ ಅದು ಸಸ್ಟೈನ್ ಆಗಲ್ಲ. ಯಾಕಂದರೆ ಅದು ಒಂದು ಸ್ಟೈನ್ಸು ಅಥವಾ ಸ್ಪರ್ಮ್ ಕಂಟೆಂಟು ಆಚೆ ಇದ್ದಲ್ಲಿ ಅದು 14 to 15 ಮಿನಿಟ್ಸ್ ಆಚೆ ಅದು ಜೀವಿತವಾಗಿ ಇರುತ್ತೆ. ಅದಕ್ಕಿಂತ ಜಾಸ್ತಿಯಾಗಿ ಅದು ಜೀವಿತವಾಗಿರಲ್ಲ. ಅದನ್ನು ನೀವೀಗ ಟೆಸ್ಟ್ ಕಳಿಸಿದ್ರೇನೋ ಅದು ಈ ಒಂದು ಪರ್ಟಿಕ್ಯುಲರ್ ವ್ಯಕ್ತಿದೋ ಅಲ್ವೋ, ಅದು ಕಳಿಸಿದ್ರೇನೋ ಅದು ಗೊತ್ತಾಗುವಂಥ ಚಾನ್ಸಸ್ಸು ಭಾರಿ ಕಮ್ಮಿ ಇರ್ತದೆ. ಸೊ ಇವೆಲ್ಲ ನಾವು ಲೀಗಲ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಇದೆಲ್ಲ ಲೂಪ್ ಹೋಲ್ಸ್ಗಳು ಜಾಸ್ತಿ ಇದೆ ಈ ಒಂದು ಕೇಸ್ಗಳಲ್ಲಿ. ಸೊ ಇಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಮಾನ್ಯ ಹೈಕೋರ್ಟಲ್ಲಿ ಇವರು ಅಪೀಲ್ಗೆ ಹೋಗಿ ಇವೆಲ್ಲ ಏನು ತಪ್ಪುಗಳಾಗಿದೆ ಅದನ್ನಲ್ಲಿ ಎತ್ತಿ ಹಿಡ್ದು ಆರ್ಗ್ಯುಮೆಂಟಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ತಿಳಿಸಿದ್ರೆ ಅಲ್ಲಿ ಇವ್ರ ಪರವಾಗಿ ಬರುವಂಥ ಚಾನ್ಸಸ್ಸು ಇರ್ತದೆ. ಸರ್, ಇವಾಗ ನೀವು ಹೇಳ್ತಾ ಇದ್ರಿ ನೆಕ್ಸ್ಟ್ ಹೈಕೋರ್ಟ್ಗೆ ಆಪ್ಷನ್ ಇದೆ ಅಂತ. ಈಗ ಒಂದು ವೇಳೆ ಅವರು ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ಗೆ ಹೋಗಿ ಅಲ್ಲಿ ನೀವು ಒಂದು ವೇಳೆ ಬೇಲ್ ಸಿಕ್ತು ಅಂದ್ಕೊಳ್ಳೋಣ. ಸೊ ಬೇಲ್ ಸಿಕ್ಕಾಗ ಇದೇನು ಶಿಕ್ಷೆ, ಇದು ಮಾಫಿ ಆಗುತ್ತೆ ಇದು? ಹೌದು, ಅದನ್ನೇ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಕರೀತಾರೆ. 389 CRPC ಅದನ್ನೇ ಹೇಳೋದು. ಸಸ್ಪೆಂಡ್ ಮಾಡುತ್ತೆ ಸೆಂಟೆನ್ಸ್ನ. ವಾಟ್ ಎವರ್ ದಿ ಟ್ರಯಲ್ ಕೋರ್ಟ್ ಹ್ಯಾಸ್ ಗಿವನ್, ದಿ ಹೈಕೋರ್ಟ್ ಹ್ಯಾಸ್ ಆಲ್ ರೈಟ್ ಟು ಸಸ್ಪೆಂಡ್ ಇಟ್. ಇದು ಪಾಯಿಂಟ್ ನಂಬರ್ 1. ಇನ್ನೊಂದು ಏನಂದರೆ, ಅವ್ರ ಮೇಲೆ ಇನ್ನೊಂದು 2-3 ಪ್ರಕರಣಗಳು ಬಾಕಿ ಇರುತ್ತೆ. ಸೊ ಆ ಪ್ರಕರಣಗಳು ನಡೀತಾ ಇರುತ್ತೆ. ಆ ಪ್ರಕರಣದಲ್ಲಿ
ವಾಟ್ ಎವರ್ ದಿ ಜಡ್ಜ್ಮೆಂಟ್ ಔಟ್ಕಮ್ ಇನ್ನೂ ನಮಗೆ ಗೊತ್ತಿಲ್ಲ. ಅದು ಔಟ್ಕಮ್ ಏನು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದಕ್ಕೆ ಡಿಫ್ರೆಂಟ್ ಇರುತ್ತೆ. ಇದರಲ್ಲಿ ಆಚೆ ಬಂದು ಬೇಲ್ ಮೇಲೆ ತಿರ್ಗಾ ಅದು ನಡೀತಾ ಇರುತ್ತೆ. ಅದರಲ್ಲಿ ಏನಾದರೂ ತಿರ್ಗಾ ಜೀವಾವಧಿ ಶಿಕ್ಷೆ ಏನಾದರೂ ಆದರೆ ಏನು ಮಾಡೋಕ್ಕಾಗಲ್ಲ. ತಿರ್ಗಾ ಅದನ್ನು ಇವರು ಕಾನೂನು ರೀತಿಯಲ್ಲಿ ಎದುರಿಸಬೇಕಾಗುತ್ತೆ. ಇದೇ ರೀತಿ ಅಪೀಲ್ಸ್ ಇರುತ್ತೆ, ಮೇಲ್ಮನವಿ ಸಲ್ಲಿಸ್ಬೋದು. ಮೇಲ್ಮನವಿಯಲ್ಲಿ ಏನಿದೆ ಅದು ನೋಡ್ಕೊಂಡು ಇದು ಮಾಡ್ಬೋದು. ಅದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರುವಂಥದ್ದು. ಅವರು ಮಾಫಿನೂ ಮಾಡ್ಬೋದು, ಅಥವಾ ಇದರಲ್ಲಿ ಮಾಫಿ ಮಾಡಿ ನೆಕ್ಸ್ಟ್ ಕೇಸಲ್ಲಿ ಇಲ್ಲ ಇವನು ತಪ್ಪಿತಸ್ಥ ಅಂತ ಇದ್ದರೆ ಅದರಲ್ಲಿ ಕನ್ವಿಕ್ಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಅಪ್ಹೋಲ್ಡ್ ಆಗುತ್ತೆ, ಏನು ಜಡ್ಜ್ಮೆಂಟ್, ಲೋಯರ್ ಕೋರ್ಟ್ ಜಡ್ಜ್ಮೆಂಟ್ ಅಪ್ಹೋಲ್ಡ್ ಆಗುತ್ತೆ, ಹೈಕೋರ್ಟಲ್ಲಿ ಇದು ಮಾಡುವಂತಹ ಇದಿರುತ್ತೆ. ಈಗ ಇಲ್ಲ ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಬೇರೆ ಕೇಸ್ ಬಿಟ್ಬಿಡೋಣ. ಸೊ ಈಗ ಏನು ಕೇಸಲ್ಲಿ ತೀರ್ಪು ಸಿಕ್ಕಿದೆಯೋ, ಈಗ ಜೀವಾವಧಿ ಶಿಕ್ಷೆ, ಇದೇ ಕೇಸಲ್ಲಿ ಅವ್ರು ಅಪೀಲ್ ಮಾಡ್ತಾರೆ. ಸೊ ಬೇರೆ ಪ್ರಕರಣ ಇನ್ನೂ ಟ್ರಯಲ್ಸ್ ನಡೀತಾ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಅಪೀಲ್ ಮಾಡಿ ಇಲ್ಲಿ ಒಂದು ಬೇಲ್ ಸಿಕ್ಕೊಡುತ್ತೆ. ಈ ಬೇಲ್ ಸಿಕ್ಕರೆ ಸಸ್ಪೆನ್ಷನ್ ಏನು ಇದು ನೆಕ್ಸ್ಟ್ ತೀರ್ಪು ಬರೋವರೆಗೂ ಅದು ಜಡ್ಜ್ಮೆಂಟ್ ಸಿಗೋದಿಲ್ಲ. ಯಾವ್ದ್ರ ಜಡ್ಜ್ಮೆಂಟು? ಈಗ ಏನು ಪ್ರಕರಣದಿದೆಯೇ, ಈಗ ಬೇಲ್, ಈಗ ಜೀವಾವಧಿ ಶಿಕ್ಷೆ ಸಿಕ್ಕಿದೆ, ಎಲ್ಲ ಬೇರೆ ಬೇರೆ ಪ್ರಕರಣಗಳು. ಈ ಪ್ರಕರಣ ಇದು ಬೇಲ್ ಸಿಕ್ಮೇಲೆ ಮುಗೀತು, ಸಸ್ಪೆನ್ಷನ್ ಮುಗೀತು ಅಷ್ಟೇ. ಈ ಕೇಸ್ ಮುಗಿಯುತ್ತೆ. ನೆಕ್ಸ್ಟ್ ಕೇಸಲ್ಲಿ ಏನಿದೆ ಅವರು ಕಾನೂನಿನ ಪ್ರಕಾರ ಎದುರಿಸಬೇಕಾಗಿ ಬರುತ್ತೆ.